ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ. ಶಾವಿಗೆ ಪಾಯಸಕ್ಕೆ ಬೇಕಾಗಿರೋಂಥ ಸಾಮಗ್ರಿ ಒಂದು ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಹಾಲು ಮತ್ತು ಏಲಕ್ಕಿ, ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ಶಾವಿಗೆ. ಇವಾಗ ಮೊದಲನೇದಾಗಿ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಶಾವಿಗೆ ಹಾಕ್ತಾಯಿದ್ದೀನಿ. ಶಾವಿಗೆಯನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ, ಗೋಲ್ಡ್ ಕಲರ್ ಬರೋ ಥರ. ಈಗ ತುಪ್ಪ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ, ಬಿಸಿ ಆಗಲಿ. ಈಗ ಗೋಡಂಬಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಗೋಡಂಬಿ ತುಪ್ಪದಲ್ಲಿ ಫ್ರೈ ಆಗಲಿ. ಗೋಡಂಬಿ ದ್ರಾಕ್ಷಿ ಹಾಕಿದ್ದೀನಿ, ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಈಗ ಹಾಲು ಚೆನ್ನಾಗಿ ಕುದಿ ಬರ್ತಾಯಿದೆ. ಈಗ ಶಾವಿಗೆನ ಹಾಕ್ಕೊಳ್ಳೋಣ. ಹುರಿದಿಟ್ಟಂಥ ಶಾವಿಗೆನ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೆ. ಒಂದು 150 ಗ್ರಾಮ್ ಶಾವಿಗೆಗೆ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೆ. ಈಗ ಸ್ವಲ್ಪ ಹಾಲಲ್ಲಿ ಚೆನ್ನಾಗಿ ಬೇಯಲಿ, ಚೆನ್ನಾಗಿ ಬೇಯಬೇಕು ಹಾಲಲ್ಲಿ ಬೆಂದಿದೆ. ಇವಾಗ ನಾವು ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಏತಕ್ಕೆ ಲಾಸ್ಟಲ್ಲಿ ಹಾಕೋದಂದರೆ, ನಾವು ಸಕ್ಕರೆ ಹಾಕ್ಬಿಟ್ರೆ ಮುಂಚೆನೇ ಶಾವಿಗೆ ಬೇಯಲ್ಲ, ಅದಕ್ಕೋಸ್ಕರ ಲಾಸ್ಟ್ನಲ್ಲಿ ಸಕ್ಕರೆ ಹಾಕ್ಕೊಳ್ಳೋಣ. 150 ಗ್ರಾಮ್ ಶಾವಿಗೆಗೆ 200 ಗ್ರಾಮ್ ಸಕ್ಕರೆ ಹಾಕ್ಕೊಳ್ಳೋಣ. ಆವಾಗ ರುಬ್ಬಿಟ್ಕೊಂಡಿರುವಂಥ ಸಕ್ಕರೆ ಮತ್ತು ಏಲಕ್ಕಿ ಪುಡಿಯನ್ನು ಹಾಕಿದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಸ್ವಲ್ಪ ಕರಗಲಿ. ಚೆನ್ನಾಗಿ ಕುದೀತಾ ಇದೆ, ಚೆನ್ನಾಗಿ ಕುದೀಲಿ. ಇವಾಗ ಸ್ವಲ್ಪ ಬಾದಾಮಿ ಪುಡಿಯನ್ನು ಹಾಕ್ಕೊಳ್ಳೋಣ. ಫ್ಲೇವರ್ಗೋಸ್ಕರ ಹಾಕ್ಕೊಳ್ಳೋದು. 1-2 ಸ್ಪೂನು ಬಾದಾಮಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ನೀರಾಗಿ ಬರಬೇಕು, ಯಾಕಂದ್ರೆ ಆರಿದ್ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಈ ಥರ ನೀರಿರುವಾಗಲೇ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಈ ಚಳಿಯಲ್ಲಿ ಬಿಸಿ ಬಿಸಿ ಪಾಯಸ ಕುಡಿತಾ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಶಾವಿಗೆ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ.